ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧದ ಅರಣ್ಯ ಭೂಮಿ ಒತ್ತುವರಿ ವಿವಾದಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅರಣ್ಯ ಭೂಮಿ ಅನ್ನೋದಕ್ಕೆ ನಮ್ಮ ಬಳಿ ಅಗತ್ಯ ದಾಖಲೆ ಇವೆ ಅಂತ ಇರುವ ಅರಣ್ಯ ಇಲಾಖೆ ವಾದಕ್ಕೆ ಪುಷ್ಟಿ ನೀಡುವಂತೆ ದಾಖಲೆ ಇಲ್ಲ ಎಂದಿದ್ದ ಜಿಲ್ಲಾಡಳಿತಕ್ಕೆ ದೂರುದಾರರೇ ದಾಖಲೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತದಿಂದಲೇ ನಾನು ದಾಖಲೆ ಪಡೆದಿದ್ದು ಅಂದಿರೋ ದೂರುದಾರರು ನಿಷ್ಪಕ್ಷಪಾತ ವರದಿ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ವಿವಾದಕ್ಕೆ ಟ್ವಿಸ್ಟ್. ದಾಖಲೆ ಇಲ್ಲ ಎಂದಿದ್ದ ಜಿಲ್ಲಾಡಳಿತಕ್ಕೆ ದಾಖಲೆ ಸಲ್ಲಿಕೆ. ಡಿಸಿ ಕಚೇರಿಯಿಂದಲೇ ದಾಖಲೆ ಪಡೆದಿದ್ದೇವೆ ಎಂದ ದೂರುದಾರ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ವಿವಾದದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿ ಸರ್ವೆ ಕಾರ್ಯ ಮಾಡಿ ಮುಗಿಸಿದೆ. ಆದರೂ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಮಧ್ಯೆ ಒಮ್ಮತ ಮೂಡದೆ ಇಲಾಖೆಗಳ ಮಧ್ಯೆ ತಿಕ್ಕಾಟ ಜೋರಾಗಿದೆ. ಈ ಮಧ್ಯೆ ಹೈಕೋರ್ಟ್ಗೆ ಇದೇ 31ರ ಒಳಗೆ ಸರ್ವೆ ಕುರಿತು ವರದಿ ಸಲ್ಲಿಕೆ ಮಾಡಬೇಕಿದೆ. ಆದರೆ ಜಿಲ್ಲಾಧಿಕಾರಿಗಳು ಸರ್ವೆಯ ನಂತರ ದಾಖಲೆಗಳು ಇಲ್ಲ ಅಂಥೇಳಿ ತಿಳಿಸಿರೋದು ಅಚ್ಚರಿಗೆ ಕಾರಣವಾಗಿದೆ. ಹೀಗಾಗಿ ದೂರುದಾರರು ತಮ್ಮ ಬಳಿ ಇರುವಂತಹ ಎಲ್ಲ ದಾಖಲೆಗಳನ್ನು ಮತ್ತೊಮ್ಮೆ ಕೊಟ್ಟಿದ್ದು ಹೈಕೋರ್ಟ್ಗೆ ಸಲ್ಲಿಕೆ ಮಾಡುವ ವರದಿ ನಿಷ್ಪಕ್ಷಪಾತವಾಗಿರಲಿ, ಯಾವುದೇ ಒತ್ತಡಕ್ಕೆ ಮಣಿಯದೆ ಕ್ರಮವನ್ನು ಕೈಗೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಒತ್ತಾಯಿಸಲಾಗಿದೆ. ಫಾರೆಸ್ಟ್ ಸರ್ವೆ ಸೆಟಲ್ಮೆಂಟ್ ಇಲ್ಲ ಮತ್ತೆ ಮ್ಯಾಪ್ಗಳಿಲ್ಲ ಅಂತ ಅವ್ರು ಹೇಳೋದು. ಇದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತೆಗೆದುಕೊಂಡಂತ ದಾಖಲೆಗಳು. ಫಾರೆಸ್ಟ್ ಸರ್ವೆ ಸೆಟಲ್ಮೆಂಟ್ ಮತ್ತೆ ನೋಟಿಫಿಕೇಶನ್ ಅದು ತಗೊಂಡಿದ್ದೀವಿ. ಅವ್ರು ಕೇಳಿದ್ದಾರೆ ಎಷ್ಟು ಒತ್ತುವರಿ ಆಗಿದೆ ಅಂತ ಕೇಳಿದಕ್ಕೆ 61 ಎಕರೆ 39 ಗುಂಟೆ ಒತ್ತುವರಿ ಆಗಿದೆ ಅಂತ ಹೇಳಿದ್ದಾರೆ. ಅರಣ್ಯ ಇಲಾಖೆಯವರೇ ಕಳಿಸ್ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ಗೆ. ಒಂದು 6 ಸತಿ MLA ಆದವರು, ಸ್ಪೀಕರ್ ಆದವರು ಮತ್ತು ಮಿನಿಸ್ಟರ್ ಆದವರು ಅವ್ರ ಪ್ರಭಾವ ಬಳಸಿ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಗ್ರಾಂಟ್ ಸರ್ಟಿಫಿಕೇಟ್ನ ಸೃಷ್ಟಿ ಮಾಡಿ ಬೇರೆಯವರ ಹೆಸರಿಗೆ ಗ್ರಾಂಟ್ ಮಾಡಿಸಿ ಸೃಷ್ಟಿ ಮಾಡಿರೋದು. ಆ ದಾಖಲೆ ಮುಖಾಂತರ ಕ್ರಯಪತ್ರ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಇನ್ನು ಜಿಲ್ಲಾಧಿಕಾರಿಗಳು MR ರವಿ ಅವರು ಅರಣ್ಯ ಇಲಾಖೆ ತನಗೆ ಸಂಬಂಧಿಸಿದ ಅರಣ್ಯದ ಸೆಟಲ್ಮೆಂಟ್ ದಾಖಲೆಗಳು ಸೇರಿದಂತೆ ಕೆಲ ದಾಖಲೆಗಳನ್ನು ನೀಡಿಲ್ಲ ಅಂಥೇಳಿ ತಿಳಿಸಿದರು. ಇದೇ ವೇಳೆ ಸ್ಥಳದಲ್ಲಿದ್ದಂತಹ DCF ಸರೀನಾ, ಇದು ಅರಣ್ಯ ಭೂಮಿ ಎಂಬುದಕ್ಕೆ ನಮ್ಮ ಬಳಿ ಎಲ್ಲ ದಾಖಲೆ ಇದೆ ಅಂತ ಹೇಳಿದರು. ಈ ಮಧ್ಯೆ ಹೈಕೋರ್ಟ್ನಲ್ಲಿ ರಮೇಶ್ ಕುಮಾರ್ ಅವರ ಮೇಲೆ ದೂರು ದಾಖಲಿಸಿರುವ ಶಿವಾರೆಡ್ಡಿ ದಾಖಲೆಗಳ ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ DC ಅವರ ಅನುಪಸ್ಥಿತಿಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಅರಣ್ಯ ಭೂಮಿಗೆ ಸಂಬಂಧಿಸಿದ ಸೆಟಲ್ಮೆಂಟ್ ದಾಖಲೆಗಳು, ಗೆಜೆಟ್ ದಾಖಲೆಗಳು ಜಿಲ್ಲಾಧಿಕಾರಿಗಳ ಕಚೇರಿಯಿಂದಲೇ ನಾವು ಪಡೆದಿದ್ದೇವೆ ಅಂತ ತಿಳಿಸಿದ್ದಾರೆ. ಸುಮಾರು 2000 ಎಕರೆ ಜಮೀನುಗಳನ್ನು ಶ್ರೀನಿವಾಸಪುರ ತಾಲೂಕಲ್ಲಿ ರೈತರನ್ನು ಒಕ್ಕಲೆಬ್ಬಿಸಿದ್ರು. ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಗಳಿತ್ತು. ಏನಿತ್ತು? ಸಾಗುವಳಿ ಚೀಟಿ ಇತ್ತು, ಇದು ಮಿಟೇಷನ್ ಇತ್ತು, ಪಾಣಿ ಇತ್ತು, ಖಾತಾ ಇತ್ತು, ಕಂದಾಯ ಇತ್ತು, ಎಲ್ಲ ಇತ್ತು. ಆದ್ರೂ 2000 ಎಕರೆ ರಾತ್ರಿ ಅವರನ್ನು ಹೊಡೆದ ಎತ್ತಾಕಿದ್ರಲ್ಲ, ಆವತ್ತು ಅವ್ರಿಗೆ ಯಾವುದು ಈ ದಾಖಲೆಗಳನ್ನು DC ಅವ್ರು ಕೇಳಿಲ್ವಾ? ದಾಖಲೆಗಳ ಪ್ರಕಾರ ಸರ್ವೆ ನಂಬರ್ 1ರಲ್ಲಿ 315 ಎಕರೆ, ಸರ್ವೆ ನಂಬರ್ 2ರಲ್ಲಿ 207 ಎಕರೆ ಜಮೀನು ಗುರುತಿಸದೇ ಇದ್ದರೆ ಯಾವ ಕಾರಣಕ್ಕೂ ಈ ಜಂಟಿ ಸರ್ವೆಗೆ ಮಾನ್ಯತೆ ಸಿಗೋದಿಲ್ಲ. ಇದು ಸರ್ವೆ ಅಥವಾ ನೋ ಸರ್ವೆ. ಒಟ್ನಲ್ಲಿ ರಮೇಶ್ ಕುಮಾರ್ ವಿರುದ್ಧದ ಅರಣ್ಯ ಭೂಮಿ ಒತ್ತುವರಿ ಆರೋಪದ ಕುರಿತು ಜಂಟಿ ಸರ್ವೆಗೆ ಸಂಬಂಧಿಸಿದಂತೆ ಕೆಲವೊಂದು ದಾಖಲೆಗಳು ತಮ್ಮ ಬಳಿ ಇಲ್ಲ ಎಂದಿದ್ದ ಜಿಲ್ಲಾಡಳಿತಕ್ಕೆ ದಾಖಲೆ ಕೊಟ್ಟಿದ್ದು ಜಿಲ್ಲಾಡಳಿತ ಮುಜುಗರ ಉಂಟಾಗಿದೆ. ಹೀಗಾಗಿ ಬಲಾಢ್ಯರ ಪರವಾಗಿ ಕೆಲಸ ಮಾಡದೆ ನಿಷ್ಪಕ್ಷಪಾತವಾದಂತಹ ವರದಿಯನ್ನು ಕೊಡಿ ಅನ್ನೋದು ದೂರುದಾರರ ಒತ್ತಾಯವಾಗಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.